ಇನ್ನು ಅಮೆರಿಕ ಕಡೆ ಹೋಗೋಣ. ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಏನು ಹ್ಯಾಟ್ರಿಕ್ ಅಂತ ಅದು ಇದು ಮಾಡ್ತಾನೆ ಇದ್ದಾರೆ. ಹೌದು, ಟ್ರಂಪ್ ಅಧಿಕಾರ ಸ್ವೀಕಾರ ಬೆನ್ನಲ್ಲೇ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದಾರೆ. ಗುರುದ್ವಾರಗಳ ಮೇಲೆ ಅಮೆರಿಕ ಅಧಿಕಾರಿಗಳು ನುಗ್ಗಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದು, ಇದರ ಮೊದಲ ಹಂತವಾಗಿ ಅಮೆರಿಕದಲ್ಲಿರುವ ಗುರುದ್ವಾರಗಳ ಮೇಲೆ ದಾಳಿ ನಡೆಸಿ ಅಕ್ರಮ ವಲಸಿಗರ ಕುರಿತು ಕಾರ್ಯಾಚರಣೆ ನಡೆಸಲಾಗ್ತಿದೆ. ಹೌದು, ಅಮೆರಿಕದ ನ್ಯೂಯಾರ್ಕ್, ನ್ಯೂಜೆರ್ಸಿಯಲ್ಲಿರುವ ಗುರುದ್ವಾರಗಳಲ್ಲಿ ಅಕ್ರಮ ವಲಸಿಗರನ್ನು ಪರಿಶೀಲಿಸಲು ಅಮೆರಿಕದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಕ್ರಮ ವಲಸಿಗರ ಉಪಸ್ಥಿತಿಯನ್ನು ಪರಿಶೀಲಿಸಲು ಅಮೆರಿಕದ ಗೃಹ ಭದ್ರತಾ ಇಲಾಖೆಯ ವಲಸೆ ಜಾರಿ ಅಧಿಕಾರಿಗಳು ಭಾನುವಾರ ನ್ಯೂಯಾರ್ಕ್ ಮತ್ತು ನ್ಯೂಜೆರ್ಸಿಯ ಗುರುದ್ವಾರಗಳಿಗೆ ಭೇಟಿ ನೀಡಿದರು. ಈ ಕ್ರಮವು ಸಿಬಿಪಿ ಮತ್ತು ಐಸಿಇ ಅಲ್ಲಿರುವ ಧೈರ್ಯಶಾಲಿ ಪುರುಷರು ಮತ್ತು ಮಹಿಳೆಯರಿಗೆ ನಮ್ಮ ವಲಸೆ ಕಾನೂನುಗಳನ್ನು ಜಾರಿಗೊಳಿಸಲು ಮತ್ತು ನಮ್ಮ ದೇಶಕ್ಕೆ ಅಕ್ರಮವಾಗಿ ಬಂದಿರುವ ಕೊಲೆಗಾರರು ಮತ್ತು ಅತ್ಯಾಚಾರಿಗಳು ಸೇರಿದಂತೆ ಕ್ರಿಮಿನಲ್ ವಿದೇಶಿಯರನ್ನು ಹಿಡಿಯಲು ಅಧಿಕಾರ ನೀಡುತ್ತದೆ ಎಂದು ಡಿಎಚ್ಎಸ್ ವಕ್ತಾರರು ಹೇಳಿದ್ದಾರೆ. ಅಂತೆಯೇ ಬಂಧನವನ್ನು ತಪ್ಪಿಸಿಕೊಳ್ಳಲು ಅಪರಾಧಿಗಳು ಇನ್ನು ಮುಂದೆ ಅಮೆರಿಕದ ಶಾಲೆಗಳು ಮತ್ತು ಚರ್ಚ್ಗಳಲ್ಲಿ, ಗುರುದ್ವಾರಗಳಲ್ಲಿ ಅಡಗಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಟ್ರಂಪ್ ಆಡಳಿತವು ನಮ್ಮ ಧೈರ್ಯಶಾಲಿ ಕಾನೂನು ಜಾರಿ ಸಂಸ್ಥೆಗಳ ಕೈಗಳನ್ನು ಕಟ್ಟಿ ಹಾಕೋದಿಲ್ಲ ಮತ್ತು ಬದಲಿಗೆ ಅವರು ಸಾಮಾನ್ಯ ಜ್ಞಾನವನ್ನು ಬಳಸುತ್ತಾರೆ ಎಂದು ನಂಬುತ್ತದೆ ಎಂದು ವಕ್ತಾರರು ತಮ್ಮ ಕಾರ್ಯಾಚರಣೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇದಕ್ಕೆ. ಅಮೆರಿಕ ತನ್ನ ಪ್ರಜೆಗಳಿಗೆ, ಅಲ್ಲಿರೋ ಜನಗಳಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಇನ್ನು ಹೊರಗಡೆ ಅವ್ರಿಗೆ ಏನು ಕೊಡೋಕ್ಕೆ ಸಾಧ್ಯ, ಅಕ್ರಮವಾಗಿ ಬಂದವ್ರಿಗೆ. ನಮ್ಮ ಭಾರತದಲ್ಲೂ ಕೂಡ ಅದೇ ಆಗಿರೋದು. ಅಕ್ರಮ ಬಾಂಗ್ಲಾ ವಲಸಿಗರು ಹೆಚ್ಚಿನದಾಗಿ ಅದನ್ನು ನಮ್ಮವ್ರು ಇಲ್ಲೇ ಅವರೇ ವೋಟ್ ಕಾರ್ಡ್ ಮಾಡಿಕೊಟ್ಟು, ಆಧಾರ್ ಕಾರ್ಡ್ ಮಾಡಿಕೊಟ್ಟು, ನೆಕ್ಸ್ಟ್ ವೋಟರ್ ಲಿಸ್ಟ್ ಸೇರಿಸಿ ಸೈಫ್ ಅಲಿ ಖಾನ್ ಮನೆಗೆ ಚುಚ್ಚುದವನು ಬಾಂಗ್ಲಾದವನು ಅಕ್ರಮ ವಲಸಿಗ. ನಮ್ಮಲ್ಲ ಹಂಗಲ್ಲ, ವೋಟ್ ಆಯ್ತವೆ, ವೋಟಿಂಗ್ ಕಾರ್ಡ್ ಮಾಡಿ ಹೆಸರು ಚೇಂಜ್ ಮಾಡಿ ಇಷ್ಟು ವರ್ಷದಿಂದ ಇಲ್ಲೇ ಇದ್ದಾನೆ ಅಂತ ನಮ್ಮವರ ಸೈನ್ ಹಾಕಿ ಮಾಡುವಂಥದ್ದು ಭಾರತ. ಬಟ್ ಅಮೇರಿಕ ಬರೋರು ವೀಸಾ ಪಡ್ಕೊಂಡು ಏನಿದೆ ಅದರ ಮೇಲೆ ಬನ್ನಿ. ಯಾಕೆ ನಮ್ಮ ದೇಶದಲ್ಲಿ ಕ್ರಿಮಿನಲ್ಗಳು ಅಂತ ಕರೀತಾ ಇದ್ದಾರೆ ಅಕ್ರಮ ವಲಸಿಗರನ್ನ, ಅವರು ಅತ್ಯಾಚಾರಿಗಳು ಅಂತ ಕರೀತಾ ಇದ್ದಾರೆ. ಅಂದರೆ ಟ್ರಂಪ್ ಅಮೇರಿಕಾವನ್ನು ಉಳಿಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಅವ್ರ ದೇಶ ಅವ್ರು ಕಾಪಾಡ್ಕೊತಿದ್ದಾರೆ. ನಮ್ಮವರಲ್ಲಿ ಹೋಗಿದ್ದಾರೆ ಅಂದರೆ ಇಲ್ಲೀಗಲ್ ಬಾರ್ಡರ್ ದಾಟ್ ಪಾಕಿಸ್ತಾನದಿಂದ ಭಾರತಕ್ಕೆ ಬರೋದು ತಪ್ಪು ಅನ್ನೋದಾದರೆ, ಬಾರ್ಡರ್ ದಾಟ್ ಬಾಂಗ್ಲಾದಿಂದ ಭಾರತಕ್ಕೆ ಬರೋದು ತಪ್ಪು ಅನ್ನೋದಾದರೆ, ನಾವು ಬಾರ್ಡರ್ ದಾಟಿ ಬಾರ್ಡರ್ ನುಸುಳಿ ಅಮೆರಿಕಕ್ಕೆ ಹೋಗೋದು ಕೂಡ ತಪ್ಪು ಅಂತ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ನಮ್ಮ ದೇಶಕ್ಕೆ ನುಗ್ದಾಗ ಮಾತ್ರ ನುಸುಳುಕೋರರು, ಬೇರೆ ದೇಶಕ್ಕೆ ಹೋದಾಗ ಮಾತ್ರ ಅವರೆಲ್ಲ ಫ್ರೀಡಮ್ ಫೈಟರ್ಸ್ ಅನ್ನೋಕ್ಕಾಗತ್ತೆ? ಹಾಗಲ್ಲ. ಸೊ ಹಾಗಾಗಿ ಅಮೆರಿಕಾದಂತೆ ದಿಟ್ಟ ನಿಲುವನ್ನು ನಮ್ಮ ಭಾರತ ಸರ್ಕಾರ ಕೂಡ ತಾಳಬೇಕಾಗತ್ತೆ. ನಮ್ಮ ಬೆಂಗಳೂರಲ್ಲೇ ಸಾವಿರಾರು ಜನ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಇನ್ನ ರಮೇಶ್ ಅವಾಗಿಂದಾಗಿ ಹೇಳ್ತಿರ್ತಾನೆ, ಪ್ರೆಸ್ ಮೀಟ್ ಮೇಲೆ ಮಾಡ್ತಾನೆ ಇರ್ತಾರೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.